ಆಕೆ ರಾಣಿ ಊಟ ಮಾಡಿಸೋ ಗ್ಯಾಂಗ್ ಒಂದು ಗೊತ್ತಾಗ್ತದೆ. 5-6 ಕಿಲೋಮೀಟರ್ ತನಕ ಹೋಗ್ತಾವ. ಅದ್ರೊಳಗ ಹೂವ ಹುಡುಕಾಡೋದು ಒಂದು ಟೀಮ್ ಬೇರೆ ಇರ್ತದೆ. 3 ದಿನದಾಗ ಮತ್ತೊಬ್ಬ ಆಕೆ ಸತ್ಲ ಅಂತಂದ್ರೆ ಉಳಿದೆಲ್ಲ ಹುಟ್ಟಿನ ಕೆಲಸನ ನಿಂತು ಹೋಗ್ಬಿಡ್ತದೆ. ನಾವು ಅಂಜಿದೀವಿ ಅಂತಂದ್ರ ಜೇನು ಹುಳುಗಳು ನಮ್ಮ ಎಮ್ಯಾಗ ಕುಂತಿರ್ತಾವ. ಅವು ಯಾವಾಗ ಕಡಿತಾವು ಅಂತಂದ್ರ ಮತ್ತ ಅತ್ಯಂತ ಚತುರತೆಯಿಂದ ಜೇನುಹುಳನ ಅದಾವ ಅಂತ ತಿಳ್ಕೊಳ್ಳಿ. ಜೇನುಹುಳ ಒಬ್ಬಕ್ಕೆ ರಾಣಿ ಅಂತ ಇರ್ತಾಳ. ಅದ್ರಾಗ ಆಕೆನ ಆಯುಷ್ಯ ಎಷ್ಟಪ್ಪ? 6 ತಿಂಗಳಿಂದ ಹಿಡ್ಕೊಂಡು 3 ವರ್ಷದ ತನೂ ಆಯುಷ್ಯ. ಉಳಿದು 3 ತಿಂಗಳ ಆಯುಷ್ಯ. ವ್ಯವಹಾರ ಹೆಂಗ? ಬರೀ ಗಂಧದ ಮೂಲಕ. ಆಕೆ ರಾಣಿಗೆ ಊಟ ಮಾಡಿಸೋ ಗ್ಯಾಂಗ್ ಒಂದು. ಬರೇ ರಾಣಿಗೆ ಬೇರೆ 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 ಬೇರೆ. ಉಳ್ದವ್ರೆಲ್ಲ ಕಾಮನ್ ಆಗಿ ಏನ್ ಇದು ತರ್ತಾರಲ್ಲ ಜೇನು, ಆ ಜೇನು ಆಕೆ ತಿನ್ನಂಗಿಲ್ಲ. ರಾಣಿ ಹುಳ ಅಂತ ಇರ್ತೈತೆ ಒಂದು. ಆಕಿನ ಸುತ್ತ ನೋಡ್ರಿ ಯಾವಾಗ್ಲೂ ನೀವು ಹುಟ್ನಾಗ ಜೇನು ಹುಟ್ಟು ನೋಡಿರೇನು? ರೈತರಿದ್ದೀರಿ ನೀವು? ಇಲ್ಲ, ನೋಡಿಲ್ಲ, ಸುಳ್ಳು ಹೇಳ್ಬೇಡ್ರಿ, ನೋಡಿಲ್ಲ. ಹಿಂಗೆ ಇರ್ತೈತ್ರಿ ಹುಟ್ಟ ಅಂತ ಹಿಂಗೆ ನೋಡಿರಿ. ಕಣ್ತರ ನೋಡಿರೇನು? ಇಲ್ಲ. ನೀವು ಹುಟ್ಟು ಹಿಂಗೆ ಮ್ಯಾಗ ಎತ್ತರಿ, ಎತ್ತಿದ ಕೂಡಲೇ ಅದ್ರಾಗ ಒಂದು ರಾಣಿ ಹುಳ ಕಾಣಿಸ್ತದೆ, ದೊಡ್ಡದಿರ್ತೈತೆ. ಅದ್ರ ಬಣ್ಣನೂ ಬೇರೆ ಇರ್ತೈತೆ. ಮತ್ತ ಅವು ಹೆಂಗೆ ಕೆಲಸ ಮಾಡ್ತಾವ ನಿಮ್ಗೆ ಗೊತ್ತಾಗ್ತೈತೆ. 5-6 ಕಿಲೋಮೀಟರ್ ತನಕ ಹೋಗ್ತಾವ. ಅದ್ರೊಳಗ ಹೂವ ಹುಡುಕಾಡೋದು ಒಂದು ಟೀಮ್ ಬೇರೆ ಇರ್ತೈತೆ. ವರ್ಕರ್ಸ್ ಟೀಮ್ ಬೇರೆ ಇರ್ತೈತಿ. ಅವ್ರು ಹೋಗಿ ಬಂದು ಹೇಳ್ತಾರೆ ಇಂತಿಂತಲ್ಲಿ ಹೂ ಅದಾವ ಹೋಗ್ರಂತ. ಆಮ್ಯಾಗ ಇದೆಲ್ಲ ಗ್ಯಾಂಗ್ ಹೊಕ್ಕತಿ, ಹೋಗಿ ತೊಗೊಂಡು ಬರ್ತಾರೆ. ತಂದು ಆ ತೂತಿನಾಗೆಲ್ಲ ತುಂಬುತ್ತಾರೆ. ಜೇನು ತುಂಬಿ ಹಗಲು ರಾತ್ರಿ ತಮ್ಮ ಪಕ್ಕದಿಂದ ಗಾಳಿ ಹಾಕಿ, ಬಾಯಿ ಉಸಿರಿನಿಂದ ಗಾಳಿ ಹಾಕಿ ಲಿಕ್ವಿಡ್ ಇದ್ದದ್ದನ್ನು ಸಾಲಿಡ್ ಮಾಡ್ತಾವ. ಅದ ಜೇನಾಗೋದು. ಮೊದಲು ಭಾಳ ಲಿಕ್ವಿಡ್ ಇರ್ತದ, ಅಂದ್ರೆ ತಿಳಿದಿರ್ತೈತಿ. ಅದ್ರಾಗ ಮತ್ತೆ ಸಿಹಿ. ಅಂಥದ್ರೊಳಗ ರಾಣಿ ಅಂತ ಏನಿರ್ತಾಳ ಆಕಿಗೆ ಚಲೋ 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 ತಂದು ತಿನ್ನಿಸ್ತಾರ. ಆಕಿನ ಬಾಡಿ ಗಾರ್ಡ್ ಇರ್ತಾರ. ಒಂದು 20-25 ಹುಳ ಇರ್ತಾವ ಆಕಿನ ಸುತ್ತಲೂ. ಯಾವಾಗ್ಲೂ ಯಾರನ್ನೂ ಬಡ್ಕೊಳಂಗಿಲ್ಲ. ಮತ್ತ ರಾಣಿ ಅಕಸ್ಮಾತ್ ಆಗಿ ಸತ್ಲಂದ್ರ 3 ದಿನದಾಗ ಮತ್ತೊಬ್ಬ ಆಕೆ ಸತ್ಲ ಅಂತಂದ್ರೆ ಉಳಿದೆಲ್ಲ ಹುಟ್ಟಿನ ಕೆಲಸನ ನಿಂತು ಹೋಗ್ಬಿಡ್ತದೆ. ಆ ಕ್ವೀನ್ ಸತ್ ಹೋದ್ಲಂದ್ರ ಯಾರೋ ಆರ್ಡರ್ ಮಾಡೋರ ಇಲ್ಲ, ಎಲ್ಲ ಜೀವನ ಅಸ್ತವ್ಯಸ್ತ ಆಗಿಬಿಡ್ತೈತೆ ಅವ್ರು. ಅಂಥ ವೇಳೆದಾಗ ಅಲ್ಲಿ ಜವಾಬ್ದಾರಿ ಏನಿರ್ತಾರಲ್ಲ ಅವ್ರು ಅದ್ರೊಳಗ ರಾಣಿ ಆಗೋ ಲಕ್ಷಣ ಯಾರಲ್ಲಿ ಐತಿ ಅಂತ ಹುಡುಕ್ಯಾಡಿ ಆಕೆಗೆ ಉಣಿಸಿ ತಿನಿಸಿ 4 ದಿನದಾಗ ಒಬ್ಬಕ್ಕೆ ರಾಣಿನ ತಯಾರು ಮಾಡ್ತಾರ. ತಿನಿಸಿ ಹೊಸ ರಾಣಿ ಈಕಿನ ಮಾತೆಲ್ಲರೂ ಕೇಳಬೇಕು ಅಂತ. ಅಲ್ಲಿಂದ ಮತ್ ಸಿಸ್ಟಮ್ ಶುರುವಾಗ್ತಪ್ಪ. ಬಾ ಅನ್ನಕ್ಕೊಂದು ವಾಸನೆ, ಹೋಗನ್ನಕ್ಕೊಂದು ವಾಸನೆ, ತಗೊಂಡು ಬರ್ರಿ ಅನ್ನಕ್ಕೊಂದು ವಾಸನೆ, ಬ್ಯಾಡ್ ಅನ್ನಕ್ಕೊಂದು ವಾಸನೆ. ಎಷ್ಟು ವಾಸನೆಗಳನ್ನ ಸ್ರವಿಸ್ತಾವ. ನಾವು ಹೋಗಿ ನಿಂತಿರ್ತೀವಲ್ಲ, ನಮ್ಮದು ವಾಸನೆ ತಗೋತಾವ. ನಮ್ಮ ಶರೀರನೂ ಒಂದು ವಾಸನೆ ಬಿಡ್ತಿರ್ತೈತಿ ಯಾವಾಗ್ಲೂ. ನಾವು ಅಂಜಿದೀವಿ ಅಂತಂದ್ರ ಜೇನು ಹುಳುಗಳು ನಮ್ಮ ಎಮ್ಯಾಗ ಕುಂತಿರ್ತಾವ. ಅವು ಯಾವಾಗ ಕಡಿತಾವು ಅಂತಂದ್ರ ನಾವು ಅಂಜಿ ನಮ್ಮ ಹಾರ್ಟ್ ಬೀಟ್ನೊಳಗೆ ಎಲ್ಲಾರ ವೇರಿಯೇಷನ್ ಆತು, ಬದಲಾವಣೆ ಆತು, ಹಾರ್ಟ್ ಬೀಟ್ನಾಗ ವೇರಿಯೇಷನ್ ಆತು ಅಂತ ಗೊತ್ತಾತಂದು ಕಡ್ಯಾಕ ಶುರು ಮಾಡ್ತಾವ. ಈ ಮನುಷ್ಯ ಚಲೋ ಅದಾನ ಅಂತ ನಮ್ಮ ಶರೀರದಿಂದ ಬರುವಂತ ವಾಸನೆಯನ್ನ ತಿಳ್ಕೊಂಡು ಅಂದ್ರೆ ಎಲ್ಲ ಕಡೆ ಮುದ್ದಾಡ್ತಾವ. ಒಟ್ಟ ಆ ಮನುಷ್ಯ ಕಡೆಯಂಗಿಲ್ಲ. ಎಷ್ಟು ಚಂದ ಬದುಕು ಸಾಗಿಸ್ತಾವ ಅಂತೀರಿ? ಇಲ್ಲ ಅಂತೀರಿ. ಮಂಗ್ಯಾನ್ ನೋಡ್ರಿ, ಮಂಗ್ಯಾನ್ ಬದುಕು ನಾ ಎಲ್ಲರದು ಹೇಳಂಗಿಲ್ಲ, ಸುಮ್ಮನೆ ಯಾವಾಗಾರ ಒಬ್ಬೊಬ್ರದ್ದು ಹೇಳ್ತಿರ್ತೇನೆ. ಆನೆಗಳದ್ ನೋಡ್ರಿ, ಕುದುರೆಗಳದ್ ನೋಡ್ರಿ, ಒಂಟುಗಳದ್ ನೋಡ್ರಿ, ಎಲ್ಲರ ಬದುಕ ನಾವು ಸಮೀಪದಿಂದ ನೋಡ್ಬೇಕು. ನಾವು ಏನಾಗೈತಿ ನಮ್ದೊಂದು ಬಿಟ್ಟು ನಾವು ಯಾರ್ದು ನೋಡಂಗೇ ಇಲ್ಲ, ಕಣ್ಣು ತೆಗಿಯಂಗಿಲ್ಲ, ನೋಡೋಣ. ಸತ್ತರ ಸಾಯಲಿ, ಉಳಿದಾರ ಉಳಿಲಿ ಅಂತೀವಿ. ಹೆಂಗೆ ಬದುಕ್ತಾವ ಇವು ರಸ್ತಾದಾಗ ಅಂತ ನಾವು ಯಾವಾಗಾರ ಗಮನ ಹರಿಸ್ತೀವನು? ಪಕ್ಷಿಗಳು ಹೆಂಗೆ ಬದುಕ್ತಾವ? ಪಕ್ಷಿಗಳು ಎಂದರ ಅಪಘಾತದೊಳಗೆ ಸತ್ತ ಪಕ್ಷಿಗಳ ಶರೀರ ನಿಮಗೆ ಕಾಣಿಸ್ತೈತೆ ಹೊರತು
ನೈಸರ್ಗಿಕ ಮೃತ್ಯು ಬಂದು ಸತ್ತಗಳ ಪಕ್ಷಿಗಳ ಶರೀರ ಎಂದರ ನೋಡಿರೇನು ನೀವು? ಸಾಧ್ಯನೇ ಇಲ್ಲ, ನೀವು ನೋಡಕ ಸಾಧ್ಯ ಇಲ್ಲ. ಹೇಗೆ ಸಾಯ್ತಾವು? ಆಕಾಶದೊಳಗೆ ಎಷ್ಟು ಎತ್ತರಕ್ಕೆ ಹೋಗ್ತಾವು, ಹೋದ ನಂತರ ತಮ್ಮನ್ನ ತಾವು ಹೆಂಗ ಬಿಟ್ಟು ಬಿಡ್ತಾವು, ಬಿಟ್ಟು ಕೆಳಗೆ ಸಹಿತ ಬಂದು ಮುಟ್ಟಂಗಿಲ್ಲ, ಅಲ್ಲೇ ಎಲ್ಲ ದಾರ್ಯಾಗ ವಿಸರ್ಜನೆ ಆಗ್ಬೇಕು. ಆ ರೀತಿಯಲ್ಲಿ ಒಂದು ದಿವಸ ಜಡ್ಡು ಬೀಳಂಗಿಲ್ಲ. ಒಂದ್ ವೇಳೆ ಜಡ್ಡು ಬಿದ್ದು ಅಂದ್ರ ಯಾವ ತಪ್ಪಲ ತಿನ್ಬೇಕು, ಯಾವ ಮಣ್ಣು ತಿನ್ಬೇಕು, ಯಾವ ನೀರು ಕುಡಿಬೇಕು ಅವಕ್ಕೆಲ್ಲ ಗೊತ್ತೈತ್ರಿ. ಹೋಗಿ ರಿಪೇರಿ ಮಾಡ್ಕೊಂಡು ಬಂದ್ಬಿಡ್ತಾವ.